ಭಗವದ್ಗೀತಾಮೃತ ಆಯ್ದ ವಿಚಾರಗಳು ವಿಜಯದ ಗುಟ್ಟು. ಪ್ರಿಯ ವೀಕ್ಷಕರೇ, ನಮ್ಮ ಜೀವನದಲ್ಲಿ ನಾವು ಎಲ್ಲಾ ವಿಷಯಗಳಲ್ಲಿಯೂ ವಿಜಯವನ್ನು ಪಡೆಯಬೇಕು ಎಂದೇ ಬಯಸ್ತೇವೆ. ಆದರೆ ಅದು ಸಾಧ್ಯವಾಗುವುದಿಲ್ಲ. ಜೀವನದಲ್ಲಿ ನಮಗೆ ಎದುರಾಗುವ ಅಪಜಯಕ್ಕೆ ನಾನಾ ಕಾರಣಗಳಿರುತ್ತವೆ. ಆದರೆ ಅದಕ್ಕೆ ಬಹುದೊಡ್ಡ ಕಾರಣ ನಾವೇ ಆಗಿರುತ್ತೇವೆ. ಯಾವುದೇ ಒಂದು ಕಾರ್ಯದಲ್ಲಿ ವಿಜಯವನ್ನು ಪಡೆಯಲೇಬೇಕು ಎಂದು ನಾವು ಮುನ್ನುಗ್ಗುತ್ತೇವೆ. ಆಗ ನಮ್ಮ ಮನಸ್ಸು ಈ ಕೆಲಸ ವಿಜಯವಂತವಾಗುತ್ತದೆಯೋ ಇಲ್ಲವೋ, ಯಾವ ಅಡ್ಡಿ ಆತಂಕಗಳು ಉಂಟಾಗುತ್ತವೆಯೋ ಏನೋ ಎಂದು ಅತ್ಯಂತ ಕಳವಳಕ್ಕೆ ಒಳಗಾಗುತ್ತದೆ. ಆ ಕಳವಳದ ಕಾರಣದಿಂದ ನಮ್ಮ ಮನಸ್ಸು ಯೋಚಿಸುವ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಆಗ ನಾವು ಅನಿವಾರ್ಯವಾಗಿ ಸೋಲನ್ನು ಅನುಭವಿಸಲೇಬೇಕಾಗುತ್ತದೆ. ಆ ರೀತಿ ಆಗಬಾರದೆಂದರೆ, ಪ್ರತಿಯೊಂದು ಕಾರ್ಯದಲ್ಲಿಯೂ ನಮಗೆ ವಿಜಯವೇ ದೊರೆಯಬೇಕೆಂದರೆ ಭಗವದ್ಗೀತೆಯಲ್ಲಿ ಹೇಳಿರುವ ಒಂದು ತಂತ್ರವನ್ನು ಸರಿಯಾಗಿ ಅರ್ಥಮಾಡಿಕೊಂಡು ಅನುಸರಿಸಬೇಕು. ಹೌದು, ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಮಹತ್ತರವಾದ ಈ ತಂತ್ರದ ಬಗ್ಗೆ ತಿಳಿಸಿದ್ದಾನೆ. ಆ ತಂತ್ರವೇ ಸ್ಥಿತಪ್ರಜ್ಞತೆ. ಸ್ಥಿತಪ್ರಜ್ಞತೆ ಎಂದರೆ ಮತ್ತೇನೂ ಅಲ್ಲ, ನಮ್ಮ ಮನಸ್ಸನ್ನು ಸದಾ ಸ್ಥಿರವಾಗಿರುವಂತೆ ನೋಡಿಕೊಳ್ಳುವುದು. ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟ ನಷ್ಟಗಳು ಎದುರಾದರೂ ಕುಗ್ಗದೆ, ಲಾಭ ಜಯ ಸುಖಗಳು ಪ್ರಾಪ್ತವಾದಾಗ ಉಬ್ಬಿ ಹೋಗದೆ ಮನಸ್ಸನ್ನು ಸಮನಾಗಿರುವಂತೆ ನೋಡಿಕೊಳ್ಳಬೇಕು. ಬದುಕಿನಲ್ಲಿ ನಡೆಯುವ ಘಟನೆಗಳು, ಎದುರಾಗುವ ಪರಿಸ್ಥಿತಿಗಳು ನಮ್ಮ ಮನಸ್ಸನ್ನು ಎಷ್ಟೇ ಅಲುಗಾಡಿಸಿದರೂ, ಕಳವಳಕ್ಕೆ ಒಳಪಡಿಸಿದರೂ ತಕ್ಷಣವೇ ನಾವು ಎಚ್ಚೆತ್ತುಕೊಂಡು ನಮ್ಮ ಮನಸ್ಸನ್ನು ಶಾಂತಗೊಳಿಸಬೇಕು. ಒಂದು ಅಯಸ್ಕಾಂತವನ್ನು ದಾರದಿಂದ ಕಟ್ಟಿ ನೇತುಹಾಕಿ ಅದನ್ನು ಹೇಗೇ ತಿರುಗಿಸಿದರೂ ಅದು ಸದಾ ಉತ್ತರ ದಕ್ಷಿಣ ದಿಕ್ಕಿಗೆ ನಿಲ್ಲುತ್ತದೆ. ಅದೇ ರೀತಿ ಎಂಥ ಪ್ರತಿಕೂಲ ಪರಿಸ್ಥಿತಿಗಳು ಎದುರಾದರೂ ನಮ್ಮ ಮನಸ್ಸು ಸದಾ ತೃಪ್ತಿ ಶಾಂತಿ ಎಂಬುದರಲ್ಲೇ ನೆಲೆಸಿರುವಂತೆ ನೋಡಿಕೊಳ್ಳಬೇಕು. ಮನಸ್ಸು ಕಳವಳಕ್ಕೆ ದುಃಖಕ್ಕೆ ಒಳಗಾದಾಗೆಲ್ಲ ಅದಕ್ಕೆ ಬುದ್ಧಿ ಹೇಳಿ ಮತ್ತೆ ಮತ್ತೆ ಅದನ್ನು ತೃಪ್ತಿ ಶಾಂತಿ ಎಂಬುದರಲ್ಲಿ ನೆಲೆಸಿರುವಂತೆ ಮಾಡುತ್ತಿರಬೇಕು. ಹೀಗೆ ಮಾಡುತ್ತಾ ಸಾಗಿದಂತೆಲ್ಲ ನಮ್ಮಲ್ಲಿ ಸ್ಥಿತಪ್ರಜ್ಞತೆ ಅಭಿವೃದ್ಧಿಯಾಗುತ್ತದೆ. ಸ್ಥಿತಪ್ರಜ್ಞತೆ ಅಭಿವೃದ್ಧಿಯಾದಂತೆಲ್ಲ ನಮ್ಮ ಮನಸ್ಸು ನಿಶ್ಚಲವಾಗುತ್ತಾ ಹೋಗುತ್ತದೆ. ಮನಸ್ಸು ನಿಶ್ಚಲವಾದಂತೆಲ್ಲ ಮನೋಶಕ್ತಿ ಹೆಚ್ಚಾಗುತ್ತದೆ. ಮನಸ್ಸು ನಿರ್ಮಲವಾಗುತ್ತದೆ. ಆಗ ಆಧ್ಯಾತ್ಮಿಕ ಸಾಧನೆ ಸುಲಭವಾಗುತ್ತದೆ. ಜ್ಞಾನ ವೃದ್ಧಿಯಾಗುತ್ತದೆ. ಧೈರ್ಯ ಹೆಚ್ಚಾಗುತ್ತದೆ. ಆನಂತರ ಜೀವನದಲ್ಲಿ ನಮಗೆ ಎಂಥ ಸಮಸ್ಯೆಗಳು ಎದುರಾದರೂ, ಎಂಥ ಕಾರ್ಯವನ್ನು ಸಾಧಿಸಬೇಕೆಂದರೂ ಅದು ನಮಗೆ ತೃಣಸಮಾನವೇ ಎನಿಸುತ್ತದೆ. ಪ್ರತಿಯೊಂದು ಕಾರ್ಯದಲ್ಲಿಯೂ ನಮಗೆ ದಿಗ್ವಿಜಯ ಪ್ರಾಪ್ತವಾಗಲು ಪ್ರಾರಂಭವಾಗುತ್ತದೆ. ಕೊನೆಗೆ ಮುಕ್ತಿಯನ್ನು ಹೊಂದುವುದೂ ಸಹ ಅತ್ಯಂತ ಸುಲಭವಾಗುತ್ತದೆ. ಆದುದರಿಂದ ನಾವು ಪ್ರಾಪಂಚಿಕ ವಿಜಯವನ್ನು ಪಡೆಯಬೇಕೆಂದರೂ, ಆಧ್ಯಾತ್ಮಿಕ ವಿಜಯವನ್ನು ಪಡೆಯಬೇಕೆಂದರೂ ಸ್ಥಿತಪ್ರಜ್ಞತೆಯನ್ನು ಅಭಿವೃದ್ಧಿ ಮಾಡಿಕೊಳ್ಳಬೇಕಾಗಿರುವುದು ಅತ್ಯವಶ್ಯಕ. ಅಂದರೆ ಮನಸ್ಸನ್ನು ಎಂಥ ಸಂದರ್ಭದಲ್ಲಿಯೂ ವಿಚಲಿತವಾಗಲು, ಕಳವಳಕ್ಕೆ, ದುಃಖಕ್ಕೆ ಒಳಗಾಗಲು ಬಿಡಬಾರದು. ಆಗ ನಮಗೆ ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ಎಲ್ಲಾ ವಿಚಾರಗಳಲ್ಲಿಯೂ ವಿಜಯವೇ ಪ್ರಾಪ್ತವಾಗುತ್ತಿರುತ್ತದೆ. ಇಂಥ ಜ್ಞಾನಭರಿತ ವಿಚಾರಗಳು ಮುಂದಿನ ವಿಡಿಯೋಗಳಲ್ಲಿ ಬಹಳಷ್ಟು ಬರಲಿವೆ. ಅವುಗಳ ಲಾಭವನ್ನು ಪಡೆಯಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ವಿಚಾರದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.